ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಯ ವೀಕ್ಷಕರೆಲ್ಲರಿಗೂ ಶ್ರಾವಣ ಸೋಮವಾರದ ಶುಭಾಶಯಗಳು. ಮೆಟ್ರೋದಲ್ಲಿ ಮೂಡಿದ ಮುಗುಳ್ನಗೆ ಅರಳಿದ ಸೌಹಾರ್ದತೆ. ನಿನ್ನೆ ಭಾನುವಾರ ಆಗಸ್ಟ್ 10ರಂದು ಬೆಂಗಳೂರಂದ್ರೆ ಮೋದಿ 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 ಪ್ರಧಾನಮಂತ್ರಿ ಮೋದಿಯವರ ಆಗಮನ, 3 ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ, ಜೊತೆಗೆ ಮೆಟ್ರೋ ಹಳದಿ ಮಾರ್ಗಕ್ಕೆ ಉದ್ಘಾಟನೆಯ ಅಭಿನಂದನೆ. ಇವೆಲ್ಲದರ ನಡುವೆ ಎದ್ದು ಕಂಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅತ್ಯಂತ ಅಪರೂಪದ ಸಾರ್ವಜನಿಕ ಸಭ್ಯತೆ, ಶಿಷ್ಟಾಚಾರ ಪಾಲನೆ. ಅವರು ಬಂದಿದ್ದು ಮುಖ್ಯವಾಗಿ ರೈಲ್ವೆ ಇಲಾಖೆಯ ಕಾರ್ಯಕ್ರಮಗಳಿಗೆ. ಅದರಲ್ಲೂ ಬೆಂಗಳೂರು ಮೆಟ್ರೋ ಯೋಜನೆಯ ಹಳದಿ ಮಾರ್ಗ 19.10 ಕಿಲೋಮೀಟರ್ ಉದ್ದದ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸಂಪರ್ಕಿಸುವ ಈ ಹಳದಿ ಮಾರ್ಗದ ಉದ್ಘಾಟನೆಗೆ. ಇವು ಹೇಳಿ ಕೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕಾರ್ಯಗತಗೊಂಡ ಯೋಜನೆಗಳಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಬಾಂಧವ್ಯ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಅಪರೂಪದ ಸನ್ನಿವೇಶ ಸೃಷ್ಟಿಯಾಗಿತ್ತು ನಿನ್ನೆ. ಇದಕ್ಕಾಗಿ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಬೆಂಗಳೂರಿಗೆ ಆಗಮಿಸಿದ್ದ ಅವರ ಅತ್ಯಂತ ಮಹತ್ವದ ಕ್ಯಾಬಿನೆಟ್ ಸಚಿವ ಸಹೋದ್ಯೋಗಿಗಳಲ್ಲದೇ ಕರ್ನಾಟಕ ಸರ್ಕಾರದ ವತಿಯಿಂದ ಇವೆರಡೂ ಸಮಾರಂಭಗಳಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರದರ್ಶಿಸಿದ ಸಾರ್ವಜನಿಕ ಸಭ್ಯತೆ, ಶಿಷ್ಟಾಚಾರ ಪಾಲನೆ ಮತ್ತು ಒಂದು ಸೌಹಾರ್ದಯುತ ಒಂದು ನಡವಳಿಕೆ. ಇದು ಬೆಂಗಳೂರು ಕ್ರಾಂತಿಕಾರಿ ಸಂಗೊಳ್ಳಿ ರೈಲ್ವೆ ನಿಲ್ದಾಣದಲ್ಲೂ ವ್ಯಕ್ತವಾಯಿತು. ಅಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ ಅಷ್ಟೇ ಅಲ್ಲ, ನಾಗ್ಪುರದಿಂದ ಪುಣೆಗೆ ಮತ್ತು ವೈಷ್ಣೋದೇವಿಯಿಂದ ಅಮೃತ್ಸರ್ವರೆಗೆ ಒಟ್ಟು 3 ವಂದೇ ಭಾರತ್ ರೈಲುಗಳಿಗೆ ನರೇಂದ್ರ ಮೋದಿ ಅವರು ಹಸಿರು ನಿಶಾನ ಬೀಸಿ ಅವುಗಳನ್ನು ಲೋಕಾರ್ಪಣೆ ಮಾಡಿದ್ರು. ಈ ಹೊಸ ವಂದೇ ಭಾರತ್ ರೈಲುಗಳ ಸಂಚಾರ ಕೂಡ ಐತಿಹಾಸಿಕ ಸಂದರ್ಭವಾಗಿತ್ತು. ಅಲ್ಲಿ ಕರ್ನಾಟಕದ ರಾಜ್ಯಪಾಲರುಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಪಾಲ್ಗೊಂಡಿದ್ರು. ಅದಾದ ನಂತರ ಅತಿ ಮುಖ್ಯವಾದ ಸಮಾರಂಭ ಮೆಟ್ರೋ ಹಳದಿ ಲೈನ್ ನ ಉದ್ಘಾಟನೆ, ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ. ಅಲ್ಲೂ ಕೂಡ ಅಷ್ಟೇ, RV ರೈಲು ನಿಲ್ದಾಣದಿಂದ ಆರಂಭದಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿವರೆಗಿನ 19 ಕಿಲೋಮೀಟರ್ ಪ್ರಯಾಣದ ಉದ್ದಕ್ಕೂ ಕೂಡ ಪ್ರಧಾನಿಯವರೊಂದಿಗೆ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರೆಲ್ಲರೂ ಪಾಲ್ಗೊಂಡ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್, ಪ್ರಧಾನಮಂತ್ರಿಯವರು ಆ ಮೆಟ್ರೋ ರೈಲಿನ ಆರಂಭಿಕ ಹಂತದಲ್ಲಿ ಅದಕ್ಕಾಗಿ ಪರಿಶ್ರಮ ಪಟ್ಟ ಕಾರ್ಮಿಕ ವರ್ಗದವರು ಮತ್ತು ಅದರ ನಿರ್ವಹಣಾ ಸಿಬ್ಬಂದಿ ಜೊತೆಗೆ ಮಾತುಕತೆ ನಡೆಸಿದ್ರು. ಅದರ ಜೊತೆಗೆ ಆಯ್ದ ಸುಮಾರು 19 ಜನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಜೊತೆ ಕೂಡ ಸರಸ ಸಂಭಾಷಣೆ ನಡೆಸಿದ್ರು. ಅವೆಲ್ಲವುಗಳನ್ನು ತಾವು ಕೂಡ ಸಂತೋಷದಿಂದ ಹಂಚಿಕೊಳ್ತಾ ಆ ಕ್ಷಣಗಳನ್ನು ಹಂಚಿಕೊಂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಂದೆ ಪ್ರಧಾನಿಯವರ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡ್ಬಿಟ್ಟು ಸ್ವಲ್ಪ ಅದರ ಕಡೆಯ ಸ್ಟೇಷನ್ ವರ್ಗೂ ಕೂಡ ಪ್ರಯಾಣ ಬೆಳೆಸಿದ್ರು. ಆಗ ಪ್ರಧಾನಿಯವರು ಒಂದು ಹಾಸ್ಯ ಚಟಾಕಿ ಹಾರಿಸಿದ್ರಂತೆ. ಅಲ್ಲಿನ ಮೆಟ್ರೋಸ್ ಮಹಿಳಾ ಸಿಬ್ಬಂದಿಯನ್ನು ಕುರಿತು, ನೋಡಮ್ಮ, ನಿಮಗೆ ಮೆಟ್ರೋ ಬೇಕೋ ಅಥವಾ ಶಕ್ತಿ ಉಚಿತ ಫ್ರೀ ಬಸ್ ಪ್ರಯಾಣ ಬೇಕೋ ಅಂತ ತಮಾಷೆ ಆಡಿದ್ರಂತೆ. ಆಗ ಬಾಯಿ ತುಂಬಾ ನಕ್ಕಿದ್ದ ದೃಶ್ಯ, ಪ್ರಧಾನಿಯವರ ವಿನೋದ ಪ್ರಜ್ಞೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ರಾದಿಯಾಗಿ ಅಲ್ಲಿ ಉಪಸ್ಥಿತರಿದ್ದ ಗಣ್ಯರೆಲ್ಲ ಆಹ್ಲಾದಕರ ಮುಗುಳ್ ನಗೆಯೊಂದಿಗೆ ಹಂಚಿಕೊಂಡ ಆ ಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಭಾರತದ ರಾಜಕಾರಣ, ಅದರಲ್ಲೂ ವಿಶೇಷವಾಗಿ 2014ರಲ್ಲಿ ದಿಲ್ಲಿ ದರ್ಬಾರಿಗೆ ಮೋದಿ ಆಗಮನವಾದಾಗಿನಿಂದ ಅತೀವವಾದ ಧ್ರುವೀಕರಣಕ್ಕೆ ಕಾರಣವಾಗಿಬಿಟ್ಟಿದೆ. ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರವಾದ ಪರಸ್ಪರ ವಿರೋಧಾಭಾಸ, ವೈಮನಸ್ಸು, ಜಗಳ ಮತ್ತು ಒಂಥರದ ಪರಸ್ಪರ ತಾತ್ಸಾರದ ಭಾವನೆ ಮೂಡಿಬಿಟ್ಟಿದೆಯಾ, ಅದು ಶಾಶ್ವತವಾಗಿ ಚಿರಸ್ಥಾಯಿಯಾಗಿ ಉಳ್ಕೊಂಡ್ಬಿಟ್ಟಿದೆಯಾ ಅನ್ನೋ ಭಾವನೆ ಮೂಡ್ತಾ ಇರುವಾಗ, ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಒಮ್ಮೆ ತೆಲಂಗಾಣದ ಮುಖ್ಯಮಂತ್ರಿ ಕೂಡ ಆಗಾಗ್ಗೆ ಪ್ರಧಾನಮಂತ್ರಿಯವರ ಜೊತೆಗೆ ವ್ಯವಹರಿಸುವ ರೀತಿ ನೋಡಿದಾಗ, ಅದರಲ್ಲೂ ತೆಲಂಗಾಣದ ನಿಕಟಪೂರ್ವ ಮುಖ್ಯಮಂತ್ರಿ ಅವರೊಬ್ಬ ಶಾಶ್ವತ ಚಕ್ರವರ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ರು. ತೆಲಂಗಾಣ ರಾಜ್ಯ ಸಂಸ್ಥಾಪನೆಗೆ ತಾನೇ ಕಾರಣ ಅನ್ನೋ ಅಹಂಭಾವದೊಂದಿಗೆ ಬೆರೀತಾ ಇದ್ರು. ಅವರೆಲ್ಲ ನಡ್ಕೊಂಡ ರೀತಿ ನೋಡಿದಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರುಗಳು ಒಂದು ಅಪರೂಪದ ಸಭ್ಯತೆ, ಶಿಷ್ಟಾಚಾರವನ್ನ ಪ್ರದರ್ಶಿಸಿದ್ರು. ಪ್ರಧಾನಿಯವರೊಂದಿಗೆ ಆ ಮೆಟ್ರೋ ರೈಲ್ ಪ್ರಯಾಣದಲ್ಲಿ ಮೂಡಿದ ಈ ಮುಗುಳ್ನಗೆ ಮುಂದೆ ತದನಂತರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದ
ಆ ಔಪಚಾರಿಕ ಸಮಾರಂಭದಲ್ಲಿ ಕೂಡ ಮಾರ್ಗದರ್ಶಿಸಿತು. ಅಲ್ಲಿ ಆ ಸಮಾರಂಭದ ವಿಶೇಷ ಆಕರ್ಷಣೆ ಅಂತಂದ್ರೆ ನಾವು ಇದುವರೆಗೂ ಕೇವಲ ಮೋದಿಯವರ ಭಾಷಣದ ಆಕರ್ಷಣೆಯ ಮುಡಿಯನ್ನು ನೋಡಿದ್ವಿ. ಅವರಿಗಿಂತ ಪೂರ್ವದಲ್ಲಿ ಮಾತನಾಡಿದ, ಅದರಲ್ಲೂ ಸ್ವಾಗತ ಭಾಷಣ ಮಾಡಿದ ನಮ್ಮವರೇ ಆದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಬಸವಣ್ಣವರ ಕಾಯಕೆ ಕೈಲಾಸ ವಚನದೊಂದಿಗೆ ಸ್ವಾಗತಿಸಿದ್ದು ಅರ್ಥಪೂರ್ಣವಾಗಿತ್ತು, ಸಂದರ್ಭೋಚಿತವಾಗಿತ್ತು. ಅವ್ರ ನಂತರ ಮಾತನಾಡಿದ ರೈಲ್ವೆ ಸಚಿವ ಮತ್ತು ಒಂಥರ ಹೈಟೆಕ್ ತಂತ್ರಜ್ಞಾನದ ಸಮಗ್ರ ಅನುಭವವಿರುವ ಅಶ್ವಿನಿ ವೈಷ್ಣವ್ ಅವರು ಭಾರತದ ಆರ್ಥಿಕ ಪ್ರಗತಿಯನ್ನ ಬಿಂಬಿಸಿದ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಾಗ್ಗೆ ಭಾರತದ ಕುರಿತಂತೆ ಮಾಡ್ತಾ ಬಂದಿರೋ ಮೂದಲಿಕೆಗೆ ಪ್ರತ್ಯುತ್ತರದಂತಿತ್ತು. ಕರಾರುವಾಕ್ಕಾದ ಮಾಹಿತಿಯೊಂದಿಗೆ ಯಾವ ರೀತಿ ಭಾರತ ರೈಲ್ವೆ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಸ್ಫುಟವಾಗಿ ಇದೇ ಬಾರಿ ಇದುವರೆಗೂ ಅವರು ಒಂದು ಅಧಿಕಾರಿಯ ಟಿವಿಯಿಂದ ಮಾತಾಡ್ತಾ ಇದ್ರು. ಇದೀಗ ತಾವು ಕೂಡ ರಾಜಕಾರಣಿಯ ಜಾಯಮಾನವನ್ನು ರೂಢಿಸಿಕೊಂಡಿದ್ದೇನೆ ಅಂತ ಪ್ರದರ್ಶಿಸಿದ್ರು ರೈಲ್ವೆ ಸಚಿವರು. ಅದರ ಜೊತೆಗೆ ಅತ್ಯಂತ ಅನಿರೀಕ್ಷಿತ ಆಕರ್ಷಣೆ ಅಂತಂದ್ರೆ ನಗರಾಭಿವೃದ್ಧಿ ಸಚಿವರಾಗಿರೋ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರ ಭಾಷಣ. ಈ ಮನೋಹರ್ ಲಾಲ್ ಖಟ್ಟರ್ ಹೇಳಿ ಕೇಳಿ ಯಾಕಶ್ಚಿತ್ ಒಬ್ಬ ಸಂಘದ ಕಾರ್ಯಕರ್ತನಾಗಿದ್ದವರು ದಿಢೀರ್ನೆ 10 ವರ್ಷಗಳ ಹಿಂದೆ ಹರಿಯಾಣದ ಮುಖ್ಯಮಂತ್ರಿಯಾಗಿ ಅವತರಿಸಿದ್ರು. 7 ವರ್ಷಗಳ ಕಾಲ ಹರಿಯಾಣದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ವ್ಯಕ್ತಿಗತವಾಗಿ ಯಾವುದೇ ಕಳಂಕವನ್ನು ಅಂಟಿಸ್ಕೊಂಡವರಲ್ಲ. ಅವರು ಮೋದಿಯ ತರ ಯಾವುದೇ ಕೌಟುಂಬಿಕ ಹೊರೆ ಇಲ್ಲದೆ ನಿಷ್ಕಳಂಕರಾಗಿ ಬಾಳೆ ಬಂದವರು. ಈ ಮನೋಹರ್ ಲಾಲ್ ಖಟ್ಟರ್ ಇಷ್ಟು ಸೊಗಸಾಗಿ ಅಪರೂಪವಾದ ವ್ಯವಹಾರ ಜ್ಞಾನ ಮತ್ತು ರಾಜಕೀಯ ತಿಳುವಳಿಕೆ ಮತ್ತು ನವಿರಾದ ಹಾಸ್ಯ ಪ್ರಜ್ಞೆಯೊಂದಿಗೆ ಮಾತಾಡಿದ್ರು. ಅದು ಕೂಡ ಆಶ್ಚರ್ಯಕರವಾಗಿತ್ತು. ಇದರ ಜೊತೆಗೆ ಈ ನಿನ್ನೆ ಮೆಟ್ರೋದಲ್ಲಿ ಮೂಡಿದ ಆ ಮುಗುಳ್ನಗೆ ಮತ್ತು ಸೌಹಾರ್ದತೆಯ ಮತ್ತೊಂದು ನಿದರ್ಶನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಷಣ. ಅವರು ಬೆಂಗಳೂರಿನ ಕೊಡುಗೆ ಬೆಂಗಳೂರು ಮೆಟ್ರೋ ಯೋಜನೆಗೆ ರಾಜ್ಯ ಸರ್ಕಾರದ ಕೊಡುಗೆಯನ್ನು ಎತ್ತಿ ಹೇಳ್ತಾ ಯಾವ ರೀತಿ 80% ಬಂಡವಾಳ ಹೂಡಿಕೆ ರಾಜ್ಯ ಸರ್ಕಾರತೆ, ಇನ್ 20% ಮಾತ್ರ ಕೇಂದ್ರದ್ದು ಅಂತ ಹೇಳ್ತಾನೆ. ಅಲ್ಲೂ ಕೂಡ ಯಾವುದೇ ಒರಟು ಭಾಷೆಯನ್ನು ಬಳಸಲಿಲ್ಲ. ಅವರು ಪರೋಕ್ಷವಾಗಿ ಪ್ರಧಾನಮಂತ್ರಿ ಅವರಿಗೆ ಒಂದು ಸಿಗ್ನಲ್ ಕೊಟ್ರು. ನೀವು ಯಾವ ರೀತಿ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ ನೆರವು ಕೊಡ್ತಾ ಇದ್ದೀರೋ ಅದೇ ತರದ ಉತ್ತೇಜನವನ್ನ ಕರ್ನಾಟಕಕ್ಕೂ ಕೊಡಿ ಅಂತ ಹೇಳಿದಾಗ ಅದನ್ನ ಅರ್ಥ ಮಾಡಿಕೊಂಡ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಭಾಷಣದಲ್ಲಿ ಅತ್ಯಂತ ಕ್ಲಿಷ್ಟವಾದ ಆರ್ಥಿಕ ವಿಚಾರಗಳು, ಅಭಿವೃದ್ಧಿಗೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಸಂಗತಿಗಳನ್ನೆಲ್ಲ ಕಾವ್ಯಮಯ ಶೈಲಿಯಲ್ಲೇ ವಿವರಿಸೋ ನರೇಂದ್ರ ಮೋದಿ ಅವರು ತಮ್ಮ ಭಾಷಣ ಆರಂಭಿಸದೆ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ದೇವಿಗೆ ನಮನ ಹೇಳುವುದರ ಮೂಲಕ, ತದನಂತರ ನಾಡಪ್ರಭು ಕೆಂಪೇಗೌಡರ ಕೊಡುಗೆಯನ್ನು ಹೇಳೋದ್ರ ಮೂಲಕ ಯಾವ ರೀತಿ ಬೆಂಗಳೂರನ್ನ ಒಂದು ಭವಿಷ್ಯದ ಮಾದರಿ ನಗರವಾಗಿ ಅವರು ಆರಂಭದಲ್ಲೇ 400 ವರ್ಷಗಳ ಹಿಂದೆ ಒಂದು ಅಡಿಪಾಯ ಹಾಕಿದ್ರು ಅನ್ನೋದನ್ನ ಸ್ಮರಿಸಿಕೊಂಡೇ ಮಾತಾಡಿದ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರಕ್ಕೆ ಕೂಡ ಬೆಂಗಳೂರಿನ ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆಯನ್ನ ಸ್ಮರಿಸಿಕೊಂಡ್ರು. ಭಾರತದ ಆರ್ಥಿಕ ಗತಿ ಬದಲಾಗಿರೋದನ್ನ ಅನೇಕ ಉದಾಹರಣೆಗಳೊಂದಿಗೆ ಸಾದರಪಡಿಸಿದ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರಕ್ಕೂ ಮುಜುಗರವಾಗದ ರೀತಿಯಲ್ಲಿ ರಾಜ್ಯ ಸರ್ಕಾರವಾಗ್ಲಿ ಕೇಂದ್ರ ಸರ್ಕಾರವಾಗ್ಲಿ ನಾವಿರೋದೇ ಜನರ ಸೇವೆಗಾಗಿ, ಜನ ಕಲ್ಯಾಣಕ್ಕಾಗಿ, ಜನರ ಅಭ್ಯುದಯಕ್ಕಾಗಿ ಅನ್ನೋ ಮಾತನ್ನ ಒತ್ತಿ ಹೇಳ್ತಾ ಕೇಂದ್ರ ಸರ್ಕಾರ ಕರ್ನಾಟಕದ ರೈಲ್ವೆ ಬಜೆಟ್ ಅನ್ನ 870 ಕೋಟಿಯಿಂದ 7,500 ಕೋಟಿ ಏರಿಸಿದ್ದಷ್ಟೇ ಅಲ್ಲ, ಈ ಕ್ಷಣಕ್ಕೆ ಸುಮಾರು 40,000 ಕೋಟಿ ಕಾಮಗಾರಿಗಳು, ರೈಲ್ವೆ ಕಾಮಗಾರಿಗಳು ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿವೆ ಅಂತ ಹೇಳಿದ್ದಷ್ಟೇ ಅಲ್ಲ, ಮುಂದೆ ಕೂಡ ಬೆಂಗಳೂರನ್ನ ಒಂದು ಜಾಗತಿಕ ನಗರವನ್ನಾಗಿ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರದ ಉತ್ತೇಜನ ಮತ್ತು ಸಹಾಯ ಇದ್ದೇ ಇರುತ್ತೆ ಅನ್ನೋ ಬಹಿರಂಗ ಆಶ್ವಾಸನೆಯನ್ನು ಕೊಟ್ಟರು. ಇಲ್ಲಿ ಯಾರಿಗೂ ಮುಜುಗರವಾಗ್ಲಿಲ್ಲ, ಯಾರು ಪರಸ್ಪರ ಮುಖ ಸಿಂಡಿಸ್ಕೊಂಡು ಹೋಗೋ ಪ್ರಸಂಗವೇ ಬರಲಿಲ್ಲ. ಇದೇ ಪ್ರಜಾಪ್ರಭುತ್ವದ ಜೈವಾಳ. ನಿಮ್ಮ ಪಕ್ಷಗಳು ಬೇರೆ ಆಗಿರಲಿ, ಪಕ್ಷಗಳ ಸಿದ್ಧಾಂತಗಳು ಬೇರೆ ಆಗಿರಲಿ, ಚುನಾವಣಾ ಸಮರದಲ್ಲಿ ಸೋಲು ಗೆಲುವುಗಳು ಏನೇ ಆಗಿರಲಿ, ಒಮ್ಮೆ ಯುದ್ಧ ಕಾಲ ಮುಗಿದ ಮೇಲೆ ವಿರಾಮ ಕಾಲದಲ್ಲಿ ಮತ್ತೆ ಶತ್ರುಭಾವ ಪ್ರದರ್ಶಿಸಬೇಕಾಗಿಲ್ಲ. ಕರ್ನಾಟಕದ ಒಂದು ಶಾಶ್ವತವಾದ ರಾಜಕೀಯ ಸಂದರ್ಭ ಯಾವ ತರ ಇರುತ್ತೆ ಅಂತಂದ್ರೆ, ಇಲ್ಲಿ ಆಳುವ ಪಕ್ಷವಾಗಿರೋ ಪಕ್ಷ ಅಲ್ಲಿ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರುತ್ತೆ, ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರೋ ಪಕ್ಷವೇ ಇಲ್ಲಿ ಅಧಿಕಾರ ಆರೂಢ ಪಕ್ಷವಾಗಿರುತ್ತೆ.
ಹೌದು, ಕಾಂಗ್ರೆಸ್ ಇಲ್ಲಿ ಆಳುವ ಪಕ್ಷ, ಅಲ್ಲಿ ವಿರೋಧ ಪಕ್ಷ. ಭಾರತೀಯ ಜನತಾ ಪಕ್ಷ ಕಳೆದ 11 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರಾರೂಢ ಪಕ್ಷ, ರಾಜ್ಯದಲ್ಲಿ ಸದ್ಯಕ್ಕೆ ವಿರೋಧ ಪಕ್ಷ. ಪಕ್ಷ ಭೇದವೇನೇ ಇದ್ರೂ ಕೂಡ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ, ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದಾಗಿ ದೇಶದ ಐಕ್ಯತೆ ಮತ್ತು ಭಾವೈಕ್ಯತೆಯನ್ನ ಮುಖ್ಯವಾಗಿ ಇಟ್ಕೊಂಡು ಮುಂದುವರಿಯಬೇಕು ಅನ್ನೋ ಸಂದೇಶವನ್ನ ಭಾಷಣಗಳಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಅವರ ಬಹಿರಂಗ ವರ್ತನೆಯಲ್ಲೇ ಒಂದು ಸಂದೇಶ ಬಿತ್ತರವಾಗಿದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದೇ ಪ್ರಜಾಪ್ರಭುತ್ವದ ಜೀವಾಳ. ಇದನ್ನ ಅರ್ಥಕೊಳ್ಬೇಕಾಗಿರೋರು ಪ್ರತಿಪಕ್ಷ, ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರೋ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು, ತಮ್ಮದೇ ಪಾರ್ಟಿಯ ಹಿರಿಯ ನಾಯಕರಾದ, ತಮಗಿಂತ ಅನುಭವಿಗಳಾಗಿರೋ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ರಿಂದ ಕಲಿಬೇಕಾದ ಪಾಠ ಇದು. ವಿರೋಧ ಪಕ್ಷವನ್ನ ಶತ್ರು ರಾಷ್ಟ್ರ ತರ ನೋಡ್ಬೇಕಾಗಿಲ್ಲ. ಮೋದಿ ಮತ್ತು ಅವರ ಪಕ್ಷ ಅಂತಂದ್ರೆ ಏನು ಪಾಕಿಸ್ತಾನ ಅಥವಾ ಚೀನಾ ರೀತಿಯಲ್ಲಿ ನೋಡ್ಬೇಕಾಗಿಲ್ಲ. ಎಲ್ಲೋ ಒಂದ್ ಕಡೆ ವಿರೋಧದ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕೊಳ್ಳಿ. ನಿಮಗಿರೋ ಜನಾದೇಶವೇ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿರ್ಲಿ ಅಂತ ಅವ್ರು ಪಡ್ಕೊಂಡಿರೋ ಜನಾದೇಶ ಅತ್ಯಂತ ಎಚ್ಚರಿಕೆಯಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ದೇಶದ ಆಡಳಿತವನ್ನ ಮುನ್ನಡೆಸಿ ಅನ್ನೋದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಆಳುವ ಮತ್ತು ವಿರೋಧ ಪಕ್ಷಗಳ ನಡುವಿನ ಪರಸ್ಪರ ಬಾಂಧವ್ಯವನ್ನ ನರೇಂದ್ರ ಮೋದಿಯವರು ಆಗಾಗ್ಗೆ ಕೋಆಪರೇಟಿವ್ ಫೆಡರಲಿಸಂ ಅನ್ನೋ ಪದಪುಂಜ ಬಳಸಿ ವ್ಯಾಖ್ಯಾನಿಸ್ತಾ ಇರ್ತಾರೆ. ಅಂದ್ರೆ ಸಹಕಾರಿ ಸಂಘ ರಾಜ್ಯ ತತ್ವ. ಭಾರತದ ಒಕ್ಕೂಟ ರಾಜ್ಯ ವ್ಯವಸ್ಥೆ ನಿಂತಿರೋದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಪರಸ್ಪರ ಸಹಭಾಗಿತ್ವ ಮತ್ತು ಸಹಕಾರದಿಂದ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.